ವೀಕ್ಷಕರೇ, ಭಾರತದ ರಾಜಸ್ಥಾನದಲ್ಲಿ ಒಂದು ಹಳ್ಳಿ ಇದೆ. ಇಂದಿನಿಂದ ಸುಮಾರು 200 ವರ್ಷಗಳ ಹಿಂದೆ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ವಾಸ ಮಾಡ್ತಾ ಇದ್ರು. ಆದರೆ ಒಂದು ರಾತ್ರಿ ಅಚಾನಕ್ ಏನಾಯ್ತೋ ಗೊತ್ತಿಲ್ಲ, ಆ ಹಳ್ಳಿಯಲ್ಲಿ ಇದ್ದ ಎಲ್ಲ ಜನರು ಒಂದೇ ರಾತ್ರಿಯಲ್ಲಿ ಹಳ್ಳಿನ ಬಿಟ್ಟು ಹೋಗ್ಬಿಟ್ರು. ಅವರು ಎಲ್ಲಿ ಹೋದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹೋಗ್ತಾ ಇದ್ದಾರೆ ಅಂತ ಯಾರೂ ನೋಡಿಲ್ಲ. ಆ ರಾತ್ರಿ ಆದಮೇಲೆ ಆ ಹಳ್ಳಿ ಮತ್ತೆ ಯಾವತ್ತೂ ಜೀವಂತವಾಗಲೇ ಇಲ್ಲ. ಕಳೆದ 200 ವರ್ಷಗಳಿಂದ ಆ ಹಳ್ಳಿ ಹಾಗೆ ಖಾಲಿ ಬಿದ್ದಿದೆ. ಇಂದು ಅದನ್ನು ಭಾರತದ ಅತಿ ಹೆಚ್ಚು ಹಾಂಟೆಡ್ ಮತ್ತು ಮಿಸ್ಟೀರಿಯಸ್ ಜಾಗಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ. ಇದೊಂದೇ ಅಲ್ಲ, ಭಾರತದಲ್ಲಿ ಇನ್ನೂ ಹಲವಾರು ಜಾಗಗಳಿವೆ. ಅವುಗಳ ಹಿಂದಿನ ರಹಸ್ಯವನ್ನು ಇನ್ನೂ ಯಾರೂ ಸಾಲ್ವ್ ಮಾಡಿಲ್ಲ. ಇಂದಿನ ಈ ವಿಡಿಯೋದಲ್ಲಿ ನಾವು ಭಾರತದಲ್ಲಿನ ಅಂಥ ಕೆಲವು ಭಯಾನಕ ಮತ್ತು ಮಿಸ್ಟೀರಿಯಸ್ ಪ್ಲೇಸಸ್ ಬಗ್ಗೆ ತಿಳ್ಕೊಳ್ಳೋಣ. ಅದರಿಂದ ಆ ವಿಡಿಯೋವನ್ನು ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಂಬರ್ 1, ಕುಲ್ಧಾರಾ, ರಾಜಸ್ಥಾನ್. ರಾಜಸ್ಥಾನದ ಜೈಸಲ್ಮೇರಿಂದ ಸುಮಾರು 17 ಕಿಲೋಮೀಟರ್ ದೂರದಲ್ಲಿ ಇರುವ ಈ ಹಳ್ಳಿ ಕಳೆದ 200 ವರ್ಷಗಳಿಂದ ಸಂಪೂರ್ಣ ಖಾಲಿಯೇ ಇದೆ. ಇಂದಿಗೂ ಸೂರ್ಯ ಅಸ್ತಮಿಸಿದ ನಂತರ ಈ ಹಳ್ಳಿಗೆ ಯಾರೂ ಹೋಗಬಾರ್ದು ಅನ್ನೋ ನಿಷೇಧ ಇದೆ. ಯಾಕಂದರೆ ಜನರ ನಂಬಿಕೆ ಪ್ರಕಾರ ಈ ಹಳ್ಳಿ ಹಾಂಟೆಡ್. ಆದರೆ ಒಮ್ಮೆ 200 ವರ್ಷಗಳ ಹಿಂದೆ ಕುಲ್ಧಾರಾ ಒಂದು ಸಿರಿವಂತ ಹಸನ್ಮುಖ ಹಳ್ಳಿಯಾಗಿತ್ತು. ಸಾವಿರಾರು ಜನ ಅಲ್ಲಿ ವಾಸ ಮಾಡ್ತಾಯಿದ್ರು. ಆ ಕಾಲದಲ್ಲಿ ಅದು ರಿಯಾಸತ್ತಿನ ಅತಿ ಶ್ರೀಮಂತ ಹಳ್ಳಿ ಅನಿಸ್ಕೊಂಡಿತ್ತು. ಆದರೆ ಒಂದು ದಿನ ಎಲ್ಲವೂ ಬದಲಾಯಿತು. ಒಮ್ಮೆ ಜೈಸಲ್ಮೇರ್ನ ದಿವಾನ್ ಸಲೀಂ ಸಿಂಗ್ ಟ್ಯಾಕ್ಸ್ ವಸೂಲಿ ಮಾಡೋದಕ್ಕೆ ಈ ಹಳ್ಳಿಗೆ ಬಂದ. ಅವನು ಹಳ್ಳಿಯ ಮುಖ್ಯಸ್ಥನ ಮಗಳನ್ನು ನೋಡಿ ಅವಳ ಮೇಲೆ ಮೋಹಗೊಂಡ. ಆ ಹುಡುಗಿಯ ಒಪ್ಪಿಗೆ ಇಲ್ಲದಿದ್ದರೂ ಅವಳನ್ನು ಬಲವಂತವಾಗಿ ಮದುವೆ ಮಾಡ್ಕೋಬೇಕು ಅಂತ ಬೆದರಿಕೆ ಹಾಕಿದ. ಆ ಹುಡುಗಿ ನನಗೆ ಸಿಕ್ಕಿಲ್ಲ ಅಂದರೆ ಈ ಹಳ್ಳಿಯ ಪ್ರತಿಯೊಬ್ಬನ ಜೀವನ ನಾಶ ಮಾಡ್ತೀನಿ ಅಂತ ಹೇಳ್ದ. ಆದರೆ ಕುಲ್ಧಾರದ ಜನ ಭಯ ಪಡುವ ಬದಲು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡ್ರು, ಹಳ್ಳಿಯನ್ನೇ ಬಿಟ್ಟು ಹೋಗೋದು. ಒಂದು ರಾತ್ರಿ ಎಲ್ಲ ಜನರು ತಮ್ಮ ಮನೆಗಳನ್ನು ಬಿಟ್ಟು ಹೊರಗೆ ಹೋದರು. ಕೇವಲ ಕುಲ್ಧಾರಾ ಅಲ್ಲ, ಅದರ ಸುತ್ತಮುತ್ತಲಿನ 85 ಹಳ್ಳಿಗಳ ಬ್ರಾಹ್ಮಣರು ತಮ್ಮ ಊರುಗಳನ್ನು ಬಿಟ್ಟರು. ಹೋಗುವಾಗ ಅವರು ಕುಲ್ಧಾರಾಕ್ಕೆ ಒಂದು ಶಾಪ ಹಾಕಿದರು, ಇಲ್ಲಿ ಮತ್ತೆ ಯಾರೂ ಯಾವತ್ತೂ ವಾಸ ಮಾಡಬಾರದು. ಇಂದು ಕೂಡ ಆ ಶಾಪದಂತೆ ಕುಲ್ಧಾರಾ ಹಾಗೆ ಭಯಾನಕ ಹಳ್ಳಿಯಾಗಿ ನಿಂತಿದೆ. ನಂಬರ್ 2, ಕೈಲಾಸ ಮಂದಿರ. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದಲ್ಲಿ ಎಲ್ಲೋರ ಗುಹೆಗಳಲ್ಲಿ ಈ ಕೈಲಾಸ ಮಂದಿರ ಇದೆ. ಸಾಮಾನ್ಯವಾಗಿ ಕಟ್ಟಡಗಳನ್ನು ಕೆಳಗಿನಿಂದ ಮೇಲೆ ಕಟ್ತಾರೆ. ಆದರೆ ಈ ಮಂದಿರ ಮಾತ್ರ ಒಂದೇ ಒಂದು ದೊಡ್ಡ ಪರ್ವತದ ಕಲ್ಲನ್ನು ಮೇಲಿನಿಂದ ಕೆಳಕ್ಕೆ ತೂರಿ ನಿರ್ಮಿಸಲಾಗಿದೆ. ಈ ಮಂದಿರವನ್ನು ಸುಮಾರು 1200 ವರ್ಷಗಳ ಹಿಂದೆ ಕಟ್ಟಲಾಗಿದೆ. ಆ ಕಾಲದಲ್ಲಿ ಇದ್ದ ಸಾಧನಗಳು ಕೇವಲ ಉಳಿ ಮತ್ತು ಹತೋಡೆ. ಅಷ್ಟೊಂದು ದೊಡ್ಡ ಮಂದಿರವನ್ನು ಈ ಚಿಕ್ಕ ಸಾಧನಗಳಿಂದ ನಿರ್ಮಿಸಿದ್ದಾರೆ ಅಂದರೆ ಅದು ಅಚ್ಚರಿಯೇ. ಆರ್ಕಿಯಾಲಜಿಸ್ಟ್ಗಳ ಪ್ರಕಾರ ಇಂಥ ಮಂದಿರ ನಿರ್ಮಿಸಲು ಕನಿಷ್ಠ 100 ವರ್ಷಗಳು ಬೇಕು. ಆದರೆ ಈ ಮಂದಿರವನ್ನು ಕೇವಲ 18 ವರ್ಷಗಳಲ್ಲಿ ನಿರ್ಮಿಸಿದ್ದಾರೆ. ಇದಕ್ಕಾಗಿ ಸುಮಾರು 2 ಲಕ್ಷ ಟನ್ ಕಲ್ಲು ತೆಗೆದುಹಾಕಲಾಗಿದೆ. ಆದರೆ ಅಷ್ಟು ಕಲ್ಲು ಸುತ್ತಮುತ್ತ ಎಲ್ಲಿ ಹೋದವು ಅನ್ನೋದೇ ಗೊತ್ತಿಲ್ಲ. ಇದು ಇಂದಿಗೂ ಉತ್ತರ ಸಿಗದ ಮಿಸ್ಟ್ರಿ. ನಂಬರ್ 3, ಕೈಲಾಸ ಪರ್ವತ. ಹಿಮಾಲಯದ ಮಧ್ಯೆ ಇರುವ ಕೈಲಾಸ ಪರ್ವತ ಲೋಕದ ಅತಿ ಕಠಿಣ ಪರ್ವತಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ. ಎತ್ತರ ನೋಡಿದರೆ ಕೈಲಾಸ ಪರ್ವತ 6638 ಮೀಟರ್, ಮೌಂಟ್ ಎವರೆಸ್ಟ್ಗಿಂತ ಸುಮಾರು 2211 ಮೀಟರ್ ಕಡಿಮೆ. ಆದರೆ ವಿಚಿತ್ರ ಏನಂದರೆ ಇವತ್ತಿನವರೆಗೂ 6000ಕ್ಕಿಂತ ಹೆಚ್ಚು ಜನ ಮೌಂಟ್ ಎವರೆಸ್ಟ್ ಹತ್ತಿದ್ದಾರೆ. ಆದರೆ ಕೈಲಾಸ ಪರ್ವತವನ್ನು ಮಾತ್ರ ಇಂದಿಗೂ ಒಬ್ಬರೂ ಹತ್ತಿಲ್ಲ. ಇದು ಒಂದು ಮಿಸ್ಟ್ರಿ ಅಲ್ಲ. ಕೈಲಾಸ ಪರ್ವತ ಭೂಮಿಯ ಮೇಲೆ ಇರುವ ಅದರ ಸ್ಥಾನವೂ ತುಂಬ ವಿಚಿತ್ರ. ಈ ಪರ್ವತ ನಾರ್ತ್ ಪೋಲ್ನಿಂದ 6666 ಕಿಲೋಮೀಟರ್ ದೂರ ಇದೆ. ಹಾಗೆ ಸೌತ್ ಪೋಲ್ನಿಂದ 6666 ಕಿಲೋಮೀಟರ್ ದೂರ ಇದೆ. ಎಕ್ಸ್ಪರ್ಟ್ ಹೇಳ್ತಾರೆ ಇದು ಕೇವಲ ಅನಿರೀಕ್ಷಿತ ಅಲ್ಲ. ಅದಕ್ಕೆ ಕೈಲಾಸ ಪರ್ವತವನ್ನು ಲೋಕದ ಕೇಂದ್ರ ಬಿಂದು ಅಂತಲೂ ಕರೀತಾರೆ. ಇಲ್ಲಿ ಹೋದವರು ಹೇಳೋ ಅನುಭವ ಇನ್ನೂ ಹೆಚ್ಚು ಭಯಾನಕ. ಕೈಲಾಸ ಪರ್ವತಕ್ಕೆ ಹೋದ ಜನರಿಗೆ ವಯಸ್ಸು ಅಸಹಜವಾಗಿ ವೇಗವಾಗಿ ಹೆಚ್ಚಾಗುತ್ತೆ. ಸಾಮಾನ್ಯವಾಗಿ 2 ವಾರಗಳಲ್ಲಿ ಆಗೋ ಬದಲಾವಣೆ ಇಲ್ಲಿ ಕೇವಲ 12 ಗಂಟೆಗಳಲ್ಲಿ ಆಗುತ್ತೆ ಅನ್ನೋ ಮಾತು. ಇಷ್ಟೇ ಅಲ್ಲ, ಅಲ್ಲಿ ಹೋದವರ ಉಗುರುಗಳು ಮತ್ತು ಕೂದಲುಗಳು ಕೂಡ ಅಸಾಮಾನ್ಯವಾಗಿ ಬೇಗ ಬೆಳೆಯುತ್ತವೆ ಅಂತಲೂ ಹೇಳ್ತಾರೆ. 1999ರಲ್ಲಿ ರಷ್ಯಾದ ವಿಜ್ಞಾನಿಯೊಬ್ಬರು ತಮ್ಮ ತಂಡದ ಜೊತೆ ಈ ಮಿಸ್ಟ್ರಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕೈಲಾಸ ಪರ್ವತಕ್ಕೆ ಬಂದಿದ್ದರು. ಕೈಲಾಸ ಪರ್ವತ ಒಂದು ನೈಸರ್ಗಿಕ ಪರ್ವತ ಅಲ್ಲ, ಅದು ವಾಸ್ತವದಲ್ಲಿ ಮನುಷ್ಯರು ನಿರ್ಮಿಸಿದ ಒಂದು ಪಿರಮಿಡ್ ಮತ್ತು ಅದನ್ನು ಸುತ್ತುವರೆದಂತೆ ಚಿಕ್ಕ ಚಿಕ್ಕ ಪಿರಮಿಡ್ಗಳು ಇವೆ. ಇನ್ನೂ ಭಯಾನಕ ವಿಷಯ ಏನು ಅಂದರೆ ಈ ಪಿರಮಿಡ್ಗಳ ಕನೆಕ್ಷನ್ ಪ್ರಾಚೀನ ಈಜಿಪ್ಷಿಯನ್ ಪಿರಮಿಡ್ಗಳ ಜೊತೆ ಇದೆ ಅನ್ನೋದು ಮಾತು. ಹಾಗಾದರೆ ಕೈಲಾಸ ಪರ್ವತ ದೇವರ ಸೃಷ್ಟಿಯೋ
ಅಥವಾ ನಾವು ಇನ್ನೂ ಅರ್ಥ ಮಾಡಿಕೊಳ್ಳಲಾಗದ ಯಾವುದೋ ಪುರಾತನ ತಂತ್ರಜ್ಞಾನವೋ? ಉತ್ತರ ಇಂದಿಗೂ ಮೌನದಲ್ಲೇ ಅಡಗಿದೆ. ನಂಬರ್ 4, ರಾಕ್ಷಸ್ ತಾಲ್. ಕೈಲಾಸ ಪರ್ವತದ ಪಾದದಲ್ಲಿ ಒಂದು ಪವಿತ್ರ ಸರೋವರ ಇದೆ, ಮಾನಸ ಸರೋವರ. ಅದು ಶುದ್ಧ ನೀರಿನ ಸರೋವರ. ಅದರ ಪಕ್ಕದಲ್ಲೇ ಇನ್ನೊಂದು ಸರೋವರ, ರಾಕ್ಷಸ್ ತಾಲ್. ಒಂದೇ ಹವಾಮಾನ, ಒಂದೇ ಎತ್ತರ, ಆದರೆ ರಾಕ್ಷಸ್ ತಾಲ್ನ ನೀರು ಸಮುದ್ರದ ನೀರಿಗಿಂತ ಉಪ್ಪು. ಅಲ್ಲಿ ಯಾವುದೇ ಸಸ್ಯವಿಲ್ಲ, ನೀರಿನಲ್ಲಿ ಯಾವತ್ತೂ ಅಲೆಗಳು. ಏಕೆ ಅಂತ ಸೈನ್ಸ್ಗೂ ಉತ್ತರ ಸಿಕ್ಕಿಲ್ಲ. ನಂಬರ್ 5, ರೂಪ್ಕುಂಡ್. ಉತ್ತರಾಖಂಡದಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 5,000 ಮೀಟರ್ ಎತ್ತರದಲ್ಲಿ ಒಂದು ವಿಚಿತ್ರ ಸರೋವರ ಇದೆ. ಅದರ ಹೆಸರು ರೂಪ್ಕುಂಡ್. 1941ರಲ್ಲಿ ಒಬ್ಬ ಬ್ರಿಟಿಷ್ ಫಾರೆಸ್ಟ್ ರೇಂಜರ್ ಮೊದಲ ಬಾರಿಗೆ ಈ ಸರೋವರವನ್ನು ಕಂಡುಹಿಡಿದ. ಸಾಮಾನ್ಯವಾಗಿ ವರ್ಷದಲ್ಲಿ ಹೆಚ್ಚಿನ ಸಮಯ ಈ ಸರೋವರದ ನೀರು ಪೂರ್ತಿ ಹಿಮದಿಂದ ಮುಚ್ಚಿರುತ್ತೆ. ಆದರೆ ಬೇಸಿಗೆ ಬಂದಾಗ ಹಿಮ ಕರಗುತ್ತಾ ಹೋದಂತೆ ಈ ಸರೋವರ ತನ್ನ ಭಯಾನಕ ಮುಖವನ್ನು ತೋರಿಸುತ್ತೆ. ಹೌದು, ಸರೋವರದ ಒಳಗಿನಿಂದ ಮಾನವನ ಎಲುಬುಗಳು ಒಂದೊಂದಾಗಿ ಹೊರಗೆ ಕಾಣಿಸಿಕೊಳ್ಳುತ್ತವೆ. ಅಷ್ಟೇ ಅಲ್ಲ, ತಲೆಬುರುಡೆ, ಕೈಕಾಲುಗಳ ಎಲುಬುಗಳು ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತವೆ. ಅದಕ್ಕೆ ಈ ಜಾಗವನ್ನು ಸ್ಕೆಲಿಟನ್ ಲೇಕ್ ಅಂತಲೂ ಕರೀತಾರೆ. ಇಲ್ಲಿ ದೊಡ್ಡ ಪ್ರಶ್ನೆ ಏನು ಅಂದರೆ, ಈ ಎಲುಬುಗಳು ಯಾರವು? ಇವರು ಇಲ್ಲಿ ಏಕೆ ಬಂದರು ಮತ್ತು ಹೇಗೆ ಸತ್ತರು? ಈ ರಹಸ್ಯ ಬಗೆಹರಿಸೋಕೆ ಹಲವಾರು ಥಿಯರಿಗಳು ಬಂದಿವೆ. ಒಂದು ಥಿಯರಿ ಪ್ರಕಾರ ವಿಶ್ವಯುದ್ಧದ ಸಮಯದಲ್ಲಿ ಜಪಾನೀಸ್ ಸೈನಿಕರ ಒಂದು ತಂಡ ಇಲ್ಲಿ ಬಂದಿರಬಹುದು. ಭೀಕರ ಚಳಿಯನ್ನು ತಡೆಯಲಾರದೆ ಅವರು ಸತ್ತಿರಬಹುದು ಅಂತ ಊಹೆ ಮಾಡಲಾಯಿತು. ಆದರೆ ನಂತರ ನಡೆದ ತನಿಖೆಯಲ್ಲಿ ಒಂದು ಶಾಕ್ ಹೊರಬಂತು. ಈ ಎಲುಬುಗಳು ವಿಶ್ವಯುದ್ಧಕ್ಕಿಂತಲೂ ತುಂಬ ಹಳೆಯವು. 2004ರಲ್ಲಿ ಭಾರತೀಯ ಮತ್ತು ಯುರೋಪಿಯನ್ ವಿಜ್ಞಾನಿಗಳ ತಂಡ ಈ ಎಲುಬುಗಳ ಮೇಲೆ ಕಾರ್ಬನ್ ಡೇಟಿಂಗ್ ಮಾಡಿದಾಗ ಅವು 850 AD ಕಾಲದವು ಅನ್ನೋದು ಗೊತ್ತಾಯಿತು. ಇದಕ್ಕಿಂತ ಇನ್ನೂ ವಿಚಿತ್ರ ಸಂಗತಿ ಏನು ಅಂದರೆ, ಇತ್ತೀಚಿನ ಅಧ್ಯಯನಗಳಲ್ಲಿ ಈ ಎಲುಬುಗಳು 2 ಬೇರೆ ಬೇರೆ ಜನರ ಗುಂಪಿನವು ಅನ್ನೋದು ತಿಳಿದು ಬಂದಿವೆ. ಆ 2 ಗುಂಪಿನ ಸಾವುಗಳ ನಡುವೆ ಸುಮಾರು 1000 ವರ್ಷಗಳ ಅಂತರ ಇದೆ. ಅಂದರೆ ಇಲ್ಲಿ ಬೇರೆ ಬೇರೆ ಭಯಾನಕ ಘಟನೆಗಳು ನಡೆದಿವೆ ಅನ್ನೋದಕ್ಕೆ ಇದು ಸಾಕ್ಷಿ. ಇನ್ನೂ ಅಚ್ಚರಿಯ ವಿಷಯ ಏನು ಅಂದರೆ, ಇಲ್ಲಿ ಒಂದು ಆಯುಧವೂ ಸಿಕ್ಕಿಲ್ಲ, ಯುದ್ಧ ನಡೆದ ಗುರುತು ಇಲ್ಲ, ಹತ್ಯೆ ನಡೆದ ಸಾಕ್ಷಿ ಇಲ್ಲ, ಯಾವುದೋ ಮಹಾಮಾರಿ ಹರಡಿದ ಗುರುತೂ ಇಲ್ಲ. ಹಾಗಾದರೆ ಈ ಎಲ್ಲ ಜನರ ಸಾವು ಹೇಗಾಯಿತು? ಉತ್ತರ ಇಂದಿಗೂ ಯಾರಿಗೂ ಗೊತ್ತಿಲ್ಲ. ರೂಪ್ಕುಂಡದ ಒಳಗಿರುವ ಎಲುಬುಗಳು ಇಂದಿಗೂ ತಮ್ಮ ಮೌನದಲ್ಲೇ ಒಂದು ಭಯಾನಕ ಕಥೆಯನ್ನು ಅಡಗಿಸಿಕೊಂಡಿವೆ. ನಂಬರ್ 6, ಲೇಪಾಕ್ಷಿ ಮಂದಿರ. ಆಂಧ್ರ ಪ್ರದೇಶದಲ್ಲಿರುವ ಲೇಪಾಕ್ಷಿ ಮಂದಿರ. ಇದನ್ನು ಜನರು ಸಾಮಾನ್ಯವಾಗಿ ಟೆಂಪಲ್ ಆಫ್ ಪಿಲ್ಲರ್ಸ್ ಅಂತ ಕರೀತಾರೆ. ಈ ಮಂದಿರದಲ್ಲಿ ಒಟ್ಟು 70 ಕಂಬಗಳಿವೆ. ಆದರೆ ಅವುಗಳಲ್ಲಿ ಒಂದು ಕಂಬ ಮಾತ್ರ ತುಂಬ ವಿಚಿತ್ರ. ಏಕೆಂದರೆ ಆ ಕಂಬ ನೆಲವನ್ನು ಸ್ಪರ್ಶಿಸೋದಿಲ್ಲ. ಕಂಬದ ಕೆಳಭಾಗ ಮತ್ತು ನೆಲದ ಮಧ್ಯೆ ಚಿಕ್ಕದಾದ ಒಂದು ಗ್ಯಾಪ್ ಇದೆ. ಅಷ್ಟೊಂದು ಚಿಕ್ಕ ಗ್ಯಾಪಲ್ಲೂ ಒಂದು ಬಟ್ಟೆ ಸುಲಭವಾಗಿ ಹಾದು ಹೋಗುತ್ತೆ. ಈ ಕಂಬ ನೆಲಕ್ಕೆ ಅಂಟಿಲ್ಲದಿದ್ದರೂ ಗಾಳಿಯಲ್ಲಿ ತೇಲುವ ಹಾಗೆ ಕಾಣಿಸುತ್ತದೆ. ಅದಕ್ಕೆ ಇದನ್ನು ಹ್ಯಾಂಗಿಂಗ್ ಪಿಲ್ಲರ್ ಅಂತಲೂ ಕರೀತಾರೆ. ಇದಕ್ಕಿಂತ ಇನ್ನೂ ಅಚ್ಚರಿಯ ಸಂಗತಿ ಏನು ಅಂದರೆ, ಈ ಕಂಬ ನೆಲದ ಮೇಲೆ ನಿಲ್ಲದೇ ಇದ್ದರೂ ಪೂರ್ತಿ ಮಂದಿರದ ತೂಕ ಇದೇ ಕಂಬದ ಮೇಲೆ ಇದೆ ಅನ್ನೋ ನಂಬಿಕೆ. 1902ರಲ್ಲಿ ಒಬ್ಬ ಬ್ರಿಟಿಷ್ ಇಂಜಿನಿಯರ್ ಹ್ಯಾಮಿಲ್ಟನ್ ಈ ಕಂಬದ ರಹಸ್ಯ ಬಗೆಹರಿಸೋಕೆ ಮುಂದಾದ. ಅವನ ಲಾಜಿಕ್ ಏನು ಅಂದರೆ, ಈ ಕಂಬ ಮಂದಿರವನ್ನು ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ಇದನ್ನು ತೆಗೆದರೂ ಏನೂ ಆಗಬಾರದು. ಆದರೆ ಅವನು ಆ ಕಂಬವನ್ನು ತೆಗೆದು ನೋಡೋಕ್ಕೆ ಪ್ರಯತ್ನ ಮಾಡಿದ ಕ್ಷಣದಲ್ಲೇ ಮಂದಿರದ ಮೇಲ್ಛಾವಣಿಯಲ್ಲಿ ಬಿರುಕು ಕಾಣಿಸಿಕೊಳ್ಳಲು ಶುರುವಾಯಿತು. ಇದನ್ನು ನೋಡಿ ಬೆಚ್ಚಿಬಿದ್ದ ಹ್ಯಾಮಿಲ್ಟನ್ ತಕ್ಷಣವೇ ತನ್ನ ಪ್ರಯತ್ನವನ್ನು ನಿಲ್ಲಿಸಿದ. ಅಂದಿನಿಂದ ಹ್ಯಾಂಗಿಂಗ್ ಪಿಲ್ಲರ್ನ ರಹಸ್ಯವಾಗಿಯೇ ಉಳಿದುಕೊಂಡಿದೆ. ಇದು ವಿಜ್ಞಾನದ ಆಟವೋ ಅಥವಾ ಪ್ರಾಚೀನ ಜ್ಞಾನವೋ, ಇಲ್ಲ ಯಾವುದೋ ಅಜ್ಞಾತ ಶಕ್ತಿಯೋ? ಉತ್ತರ ಇಂದಿಗೂ ಯಾರಿಗೂ ಸಿಕ್ಕಿಲ್ಲ. ಇದು ಭಾರತದ ಕೆಲವು ಅತಿ ಭಯಾನಕ ಮತ್ತು ರಹಸ್ಯಮಯ ಸ್ಥಳಗಳು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಧನ್ಯವಾದಗಳು.